ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಲಸಿನಕಾಯಿ ಮಾವಿನಕಾಯಿ ಸೀಸನ್ ಇನ್ನೇನು ಸ್ಟಾರ್ಟ್ ಆಯಿತು. ಹಾಗಾಗಿ ಎಳೆಯ ಹಲಸಿನಕಾಯಿನ ಉಪಯೋಗಿಸ್ಕೊಂಡು ಯಾವ ಥರ ಉಪ್ಪಿನಕಾಯಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೆಸಿಪಿಯನ್ನು ಮಿಸ್ ಮಾಡದೆ ನೋಡಿ, ತುಂಬ ರುಚಿಯಾಗಿರುತ್ತೆ. ಊಟಕ್ಕಂತೂ ಹೇಳಿ ಮಾಡಿಸಿದಂತಹ ಉಪ್ಪಿನಕಾಯಿ ಬಹಳ ಬೇಗನೆ ಕೂಡ ರೆಡಿಯಾಗುತ್ತೆ. ಇದು ಒಂದೇ ದಿವಸದಲ್ಲಿ ನಾವು ಇದನ್ನು ಮಾಡ್ಕೊಳ್ಬಹುದು. ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಮೊದಲಿಗೆ ಇಲ್ಲಿ ಕಡು ಉಪ್ಪು ನೀರನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಇಲ್ಲಿ ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೀನಿ. ನೀವು ಮಣ್ಣಿನ ಪಾತ್ರೆ ಅಥವಾ ಅಲ್ಯೂಮಿನಿಯಂ ಪಾತ್ರೆ ಇವೆರಡರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಈ ಉಪ್ಪು ನೀರನ್ನು ಯಾವತ್ತೂ ಮಾಡಬೇಕಾದ್ರೆ ಸ್ಟೀಲ್ ಪಾತ್ರೆಯನ್ನು ಉಪಯೋಗಿಸಲೇಬಾರ್ದು. ಅದೊಂದು ನೆನಪಲ್ಲಿ ಇಡಬೇಕಾಗತ್ತೆ. ನಾವೀಗ ಇಲ್ಲಿ 1 ಕಪ್ ಆಗೋಷ್ಟು ಕಲ್ಲುಪ್ಪನ್ನು ತಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗೋಷ್ಟು ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ಹೊತ್ತು ಇದನ್ನು ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಆಮೇಲೆ ಕಮ್ಮಿ ಉರಿಗೆ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಈಗ ಉಪ್ಪು ನೀರು ಕುದ್ದು ನಮಗೆ ರೆಡಿಯಾಗೋಷ್ಟು ಹೊತ್ತಲ್ಲಿ ಇಲ್ಲಿ ಈ ಸೈಡ್ ಹಲಸಿನಕಾಯಿನ ತಗೊಂಡಿದ್ದೀನಿ. ತುಂಬ ಎಳೆಯ ಹಲಸಿನಕಾಯಿ ಇದು. ಇಂಥದ್ದನ್ನೇ ನಾವು ಉಪಯೋಗ ಮಾಡಬೇಕಾಗುತ್ತೆ ಉಪ್ಪಿನಕಾಯಿಗೆಲ್ಲ. ಈಗ ಅದರಲ್ಲಿ ಬರುವಂತಹ ಮೇಣವನ್ನು ತೆಕ್ಕೊಳ್ಳೋದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ನಾರನ್ನು ತಗೊಳ್ತಾ ಇದ್ದೀನಿ. ಇನ್ನು ಶಾರ್ಪ್ ಆಗಿರುವಂತಹ ನೈಫನ್ನು ಕೂಡ ತಗೊಳ್ಬೇಕು. ಅಥವಾ ನೀವು ಏಳಿಗೆ ಮಣೆಯಲ್ಲಿ ಮಾಡ್ತೀರಿ ಅಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಈಗ ಚಾಕುವಿನಿಂದ ಅರ್ಧ ಪೀಸಾಗಿ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಣ ಈಗಾಗಲೇ ಬಂದಿರತ್ತೆ, ತುಂಬ ಬಂದಿರತ್ತೆ ನೋಡಿ. ಅದನ್ನು ನಾವಿನ್ನೀಗ ತೆಂಗಿನಕಾಯಿ ನಾರಿನ ಸಹಾಯದಿಂದ ಚೆನ್ನಾಗಿ ತೆಕ್ಕೊಳ್ಳೋಣ. ತುಂಬ ಸುಲಭದಲ್ಲಿ ತೆಗೆಯೋದಕ್ಕೆ ಬರುತ್ತೆ. ಅಥವಾ ನೀವು ಇದಕ್ಕೆ ಪೇಪರನ್ನು ಕೂಡ ಉಪಯೋಗಿಸಿ ತೆಗಿಬೋದು ಮೇಣವನ್ನು. ಆದರೆ ತೆಂಗಿನಕಾಯಿ ನಾರಿನಷ್ಟು ಸುಲಭದಲ್ಲಿ ನಮಗೆ ಪೇಪರಲ್ಲಿ ತೆಗೆಯೋದಕ್ಕೆ ಬರಲ್ಲ. ಇದರಲ್ಲಿ ನೋಡ್ತಾ ಇರ್ಬೋದು ನೀವು, ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ನೋಡಿ. ಕೈಗೆ ಕೂಡ ಅಷ್ಟೇ ಸ್ವಲ್ಪ ಕೂಡ ಮೇಣ ಅಂಟ್ಕೊಳ್ಳಲ್ಲ. ಆ ಥರದಲ್ಲಿ ನಾವಿದನ್ನು ಹಲಸಿನಕಾಯಿನ ಚಾಕುವಿನ ಸಹಾಯದಿಂದ ಹೆಚ್ಕೊಳ್ಬೋದು. ಈಗ ಇದರಲ್ಲಿ ಬೀಜ ಕೂಡ ಫಾರ್ಮ್ ಆಗಿರೋದಿಲ್ಲ. ಆ ಥರದ ಹಲಸಿನಕಾಯಿನ ನಾವು ಉಪ್ಪಿನಕಾಯಿಗೆ ಉಪಯೋಗ ಮಾಡಬೇಕಾಗುತ್ತೆ. ಈಗ ಅರ್ಧ ಭಾಗ ಮಾಡಿದಂತಹ ಹಲಸಿನಕಾಯಲ್ಲಿ ಕೂಡ ನೋಡ್ಬೋದು ನೀವು, ಮೇಣವನ್ನು ತೆಗಿತಾ ಇದ್ದೀನಿ. ತುಂಬ ಸುಲಭದಿಂದ ತೆಗೆಯೋದಕ್ಕೆ ಆಗುತ್ತೆ. ಇನ್ನೀಗ ಹೆಚ್ಕೊಂಡಂತಹ ಹೋಳುಗಳನ್ನು ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಪಾತ್ರೆಯಲ್ಲಿ ನೀರನ್ನು ಕೂಡ ತಗೊಂಡಿರಬೇಕು ಒಟ್ಟಿಗೆ. ಇಡೀ ಹಲಸಿನಕಾಯಿಯ ಕಾಲು ಭಾಗದಷ್ಟು ಮಾತ್ರ ನಾನೀಗ ಉಪ್ಪಿನಕಾಯಿಗೆ ಉಪಯೋಗಿಸ್ತಾ ಇದ್ದೀನಿ. ಹೀಗೆ ಪೀಸ್ ಮಾಡೋದ್ರಿಂದ ನಿಮಗೆ ತುಂಬ ಸುಲಭವಾಗಿ ಇದನ್ನು ತಿರುಳನ್ನು ಕೂಡ ತೆಕ್ಕೊಳ್ಳೋದಕ್ಕೆ ಬರುತ್ತೆ. ಆಮೇಲೆ ಅಡಿ ಭಾಗದಲ್ಲಿ ಮುಳ್ಳಿನ ಭಾಗ ಕೂಡ ತುಂಬ ಚೆನ್ನಾಗಿ ತೆಕ್ಕೊಳ್ಬೋದು. ಈಗ ಮಧ್ಯಭಾಗದ ತಿರುಳನ್ನು ಕೂಡ ತೆಗಿತಾ ಇದ್ದೀನಿ. ಇದನ್ನು ಸರಿಯಾಗಿ ತೆಗೆದಾದ ನಂತರ ಮುಳ್ಳಿನ ಭಾಗವನ್ನು ಕೂಡ ಸರಿಯಾಗಿ ತೆಕ್ಕೊಳ್ಬೇಕು. ಇಷ್ಟು ಮಾಡಿ ಆದ ನಂತರ ಸಣ್ಣ ಸಣ್ಣ ಪೀಸಸ್ ಆಗಿ ನಾವಿದನ್ನೀಗ ಹೆಚ್ಕೊಳ್ಬೇಕು. ಹೋಳುಗಳನ್ನು ಡೈರೆಕ್ಟಾಗಿ ನಾವೀಗ ನೀರಲ್ಲೇ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹೊತ್ತು ಹೊರಗಡೆ ಬಿಟ್ಟಿತ್ತು ಅಂತಂದರೂ ಕಪ್ಪಗಾಗ ಹೋಗುತ್ತೆ ಬೇಗನೆ. ಈಗಾಗಲೇ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಂಡು ನೀರೊಳಗಡೆ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಇದೇ ಥರ ಹೆಚ್ಕೊಂಡು ನಾನೀಗ ಇಟ್ಕೊಂಡಿದ್ದೀನಿ. ಇನ್ನೀಗ ಅದನ್ನು ಸರಿಯಾಗಿ ನೀರಲ್ಲೊಮ್ಮೆ ತೊಳ್ಕೊಳ್ಬೇಕು. ಅದರಲ್ಲಿ ಸ್ವಲ್ಪ ಕನರಿನ ಅಂಶ ಕೂಡ ಬಿಟ್ಕೊಳ್ಳುತ್ತೆ ಎಳೆಯ ಹಲಸಿನಕಾಯಿಂದ. ಆದ್ದರಿಂದ ಸರಿಯಾಗಿ ತೊಳ್ಕೊಂಡಾದ ನಂತರ ನಾವಿದನ್ನು ಸ್ಟ್ರೈನರ್ನ ಮೂಲಕ ಶೋಧಿಸ್ಕೊಂಡು ನೀರನ್ನು ಬೇರೆ ಮಾಡಿಕೊಳ್ಬೇಕು ಹಲಸಿನಕಾಯಿಂದ. ಈಗೆಲ್ಲ ಹಲಸಿನಕಾಯಿ ಹೋಳುಗಳನ್ನಾಗಿ ಮಾಡ್ಕೊಂಡಿದ್ದಾಯಿತು. ಇನ್ನೀಗ ಸ್ಟ್ರೈನರಿಂದ ಶೋಧಿಸ್ತಾ ಇದ್ದೀನಿ. ಇದನ್ನು ನೋಡ್ತಾ ಇರ್ಬೋದು ನೀವು ಯಾವ ಕಲರಲ್ಲಿದೆ ಅಂತ. ಬೆಳ್ಳಗೆ ಇದೆ ಇವಾಗಲೂ ಕೂಡ. ಅದನ್ನು ಇನ್ನು ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ. ಅದರ ಜೊತೆಗೆ ಈಗ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಸಣ್ಣ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಸಾಕಾಗುತ್ತೆ. ಮತ್ತು ಇದಕ್ಕೆ ಇನ್ನೀಗ ಮುಳುಗುವಷ್ಟು ನೀರನ್ನು ಹಾಕಿ ಬೇಯೋದಕ್ಕೆ ಇಡೋಣ. ಇದು 3/4 ಅಂಶ ಬಂದರೆ ಸಾಕಾಗುತ್ತೆ, ತುಂಬ ಬೇಯಬಾರ್ದಿದು. ಈಗಾಗಲೇ ಸ್ಟವ್ ಮೇಲೆ ಇಟ್ಟಂತಹ ಉಪ್ಪಿನ ನೀರು ಕೂಡ ಆಲ್ಮೋಸ್ಟ್ ಕರೆಕ್ಟಾಗಿ ಬಂತು. ಉಪ್ಪು 2 ಕುದಿ ಬಂದರೆ ಉಪ್ಪಿನ ನೀರು ಕೂಡ ರೆಡಿ ಆಗುತ್ತೆ. ಸರಿಯಾಗಿ 2 ಕುದಿ ಬಂದ ನಂತರ ಚೆನ್ನಾಗಿ ಅದು ತಣ್ಣಗಾಗಬೇಕು. ಆಮೇಲೆ ನಾವು ಉಪ್ಪಿನಕಾಯಿ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟು ತನಕ ವೆಯ್ಟ್ ಮಾಡ್ಕೊಳ್ಬೇಕು. ಇನ್ನೊಂದು ಸ್ಟವ್ವಲ್ಲಿ ನಾನೀಗ ಹಲಸಿನಕಾಯಿ ಹೋಳುಗಳನ್ನು ಕೂಡ ಇಟ್ಕೊಂಡಿದ್ದೀನಿ. ಹಲಸಿನಕಾಯಿ ಎಷ್ಟು ಬೇಯೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನೇ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿದರೆ ಸಾಕಾಗತ್ತೆ. ಈಗ ಉಪ್ಪು ನೀರು 2 ಕುದಿ ಬಂದಿದೆ. ಇದನ್ನು ಇನ್ನೀಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಈ ಸೈಡ್ ಹಲಸಿನಕಾಯಿ ಹೋಳುಗಳನ್ನು ಆಗಾಗ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಎಲ್ಲಾದರೂ ಬೆಂತು ಅನ್ನುವಾಗ ನಾವು ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ಈಗಾಗಲೇ ಹಲಸಿನಕಾಯಿ ಕೂಡ 3/4 ಅಂಶ ಬೆಂದಿದೆ. ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಡೋಣ. ಕಂಪ್ಲೀಟಾಗಿ ಕೂಲ್ ಆಗಬೇಕು. ಹಲಸಿನಕಾಯಿ ಹೋಳುಗಳಾಗಿರ್ಬೋದು, ಉಪ್ಪಿನ ನೀರು ಇವೆಲ್ಲವನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನೆಕ್ಸ್ಟ್ ಇನ್ನೀಗ ಮಸಾಲೆಗಳನ್ನೆಲ್ಲ ಹುರ್ಕೊಳ್ಬೇಕಾಗುತ್ತೆ ಉಪ್ಪಿನಕಾಯಿಗಿರುವಂಥದ್ದು. ಅದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ.
ಇಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ನಾನಿಲ್ಲಿ 50 ಗ್ರಾಮ್ ಆಗುವಷ್ಟು ಬ್ಯಾಡಗಿ ಮೆಣಸನ್ನು ತಗೊಂಡು ಹಾಕ್ತಾ ಇದ್ದೀನಿ ಬಾಣಲೆಗೆ. ಇದನ್ನು ಡ್ರೈ ರೋಸ್ಟು ಮಾಡ್ಕೊಳ್ಬೇಕಾಗತ್ತೆ, ಎಣ್ಣೆ ಎಲ್ಲ ಹಾಕೋಂಗಿಲ್ಲ, ಹಾಗೆಯೇ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಸರಿಯಾದ ಪ್ರಮಾಣ ಅಂತಂದರೆ ಮೆಣಸನ್ನು ನಾವೀಗ 50 ಗ್ರಾಮ್ಸ್ ತೆಗೊಂಡ್ರೆ 25 ಗ್ರಾಮ್ ಆಗುವಷ್ಟು ಸಾಸಿವೆಯನ್ನು ಕೂಡ ಹಾಕ್ಕೊಳ್ಬೇಕು. ಬ್ಯಾಡಗಿ ಮೆಣಸು ಕೈಯಲ್ಲಿ ಮುಟ್ಟಿದಾಗ ಕಟ್ಟಾಗಬೇಕು, ಅಲ್ಲಿ ತನಕ ನಾವಿದನ್ನು ಹುರ್ಕೊಳ್ಬೇಕು. ಆಮೇಲೆ ಅದರ ಘಮ ಕೂಡ ಬರುತ್ತೆ ನೋಡಿ, ಕಪ್ಪಗಾಗಿದೆಲ್ಲ ಆ ಥರ ಆದರೆ ನಮಗೆ ಮೆಣಸು ಚೆನ್ನಾಗಿ ಹುರಿದು ಸಿಕ್ಕಿದೆ ಅಂತ ಅರ್ಥ. ಇನ್ನೀಗ ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಘಮ ಬರೋ ತನಕ ನಾವೀಗ ಮೆಣಸನ್ನೆಲ್ಲ ಹುರ್ಕೊಂಡಿದ್ದು ತಟ್ಟೆಗೆ ಹಾಕಿದ್ದು ಆಯಿತು. ನೆಕ್ಸ್ಟ್ ಇನ್ನೀಗ ಇದಕ್ಕೆ ಸಾಸಿವೆಯನ್ನು ತಗೊಳ್ತಾ ಇದ್ದೀನಿ. ಅದೇ ಬಾಣಲಿಯನ್ನು ತಗೊಂಡು ಸರಿಯಾಗಿ 25 ಗ್ರಾಮ್ಸ್ ಆಗುವಷ್ಟು ಸಾಸಿವೆ ಸಾಕಾಗತ್ತೆ. ಕಾಲು ಕಪ್ಪು ಅಂತ ಹೇಳ್ಬೋದು, ಅಷ್ಟನ್ನು ನಾನೀಗ ತಗೊಂಡು ಹುರಿತಾ ಇದ್ದೀನಿ. ತುಂಬ ಇದು ಕಪ್ಪಗಾಗಬಾರ್ದು, ಚಟಪಟ ಅಂತ ಸಿಡ್ದಾದ ನಂತರ ನಾವು ಇದನ್ನು ತೆಗೆದು ಮೆಣಸು ತೆಗೆದಿಟ್ಟಂತಹ ತಟ್ಟೆಗೆ ಇದನ್ನು ಕೂಡ ಹಾಕ್ಕೊಳ್ಬೇಕು. ಸಾಸಿವೆಯನ್ನು ಕೂಡ ಹುರಿದಿಟ್ಟಿದ್ದಾಯಿತು, ಮೆಣಸನ್ನು ಕೂಡ ಹುರಿದು ತಟ್ಟೆಗೆ ಹಾಕಿದ್ದಾಯಿತು. ನೆಕ್ಸ್ಟ್ ಇನ್ನೀಗ ಇದಕ್ಕೆ ಮೆಂತ್ಯ ಮತ್ತು ಜೀರಿಗೆಯನ್ನು ಇಲ್ಲಿ ಹುರ್ಕೊಳ್ಬೇಕಾಗುತ್ತೆ. ನಾನಿಲ್ಲೀಗ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಹುರಿತಾ ಇದ್ದೀನಿ. ಅದರ ಒಟ್ಟಿಗೆ ನಾವೀಗ ಮೆಂತ್ಯವನ್ನು ಕೂಡ ಹಾಕ್ಕೊಳ್ಬೇಕು. ಅರ್ಧ ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ. ತೀರ ನಾವು ಸಾಸಿವೆ ಒಟ್ಟಿಗೆ ಮೆಂತ್ಯವನ್ನು ಕೂಡ ಹಾಕಿದರೆ ಅದು ಕಹಿ ಬಂದುಬಿಡುತ್ತೆ ಆಮೇಲಿಂದ. ಇನ್ನು ಸ್ವಲ್ಪ ಮಡ್ಡಿ ಇಂಗನ್ನು ಕೂಡ ಹಾಕ್ಕೊಳ್ಬೇಕು. ಕಡಲೆಕಾಳು ಗಾತ್ರದ ಮಡ್ಡಿ ಇಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ, ಗಟ್ಟಿ ಇಂಗು ಅಂತೀವಲ್ಲ ಅದು. ಈ ಮೂರನ್ನು ಸಹ ನಾವು ಚೆನ್ನಾಗಿ ಹುರ್ಕೊಳ್ಬೇಕು, ಘಮ ಬರುವಲ್ಲಿ ತನಕ ಹುರ್ಕೊಂಡಿದ್ದೀನಿ. ಈಗಾಗಲೇ ಅದನ್ನು ಹುರಿದು ತಟ್ಟೆಗೆ ಹಾಕ್ತಾಯಿದ್ದೀನಿ. ಈಗಾಗಲೇ ನಾವು ಕುದಿಸಿ ಇಟ್ಟಂತಹ ಪ್ರತಿಯೊಂದು ಕೂಡ ಉಪ್ಪು ನೀರಾಗಿರ್ಬೋದು, ಹಲಸಿನಕಾಯಿ ಹೋಳುಗಳಾಗಿರ್ಬೋದು, ಕಂಪ್ಲೀಟಾಗಿ ತಣ್ಣಗಾಗಿದೆ. ಆದ ನಂತರವೇ ತೋರಿಸ್ತಾ ಇದ್ದೀನಿ. 4 ರಿಂದ 5 ಗಂಟೆ ಹೊತ್ತೆಲ್ಲ ಹಾಗೆಯೇ ಬಿಟ್ಟಿದ್ದೆ. ಈಗಾಗಲೇ ಉಪ್ಪು ನೀರನ್ನು ನೀವು ಗಮನಿಸ್ತಾ ಇರ್ಬೋದು, ಮೇಲಿನ ಭಾಗದಲ್ಲಿ ನೀರಿನ ಅಂಶ ಹಾಗೆಯೇ ಇದೆ. ಇನ್ನೀಗ ಅಡಿಭಾಗದಲ್ಲಿರುವಂತಹ ಉಪ್ಪನ್ನು ನಾವು ಉಪಯೋಗ ಮಾಡೋದಕ್ಕಿಲ್ಲ, ಮೇಲಿನ ಭಾಗದ ಉಪ್ಪನ್ನು ಮಾತ್ರ ತಗೊಂಡು, ಉಪ್ಪಿನ ನೀರನ್ನು ಮಾತ್ರ ತಗೊಂಡು ಮಸಾಲೆ ಹುರಿಯುವಾಗ ನಾವೀಗ ಹಾಕ್ಕೊಳ್ಬೇಕಾಗತ್ತೆ. ಹಲಸಿನಕಾಯಿ ಹೋಳು ಕೂಡ ತುಂಬ ತಣ್ಣಗಾಗಿದೆ ನೋಡಿ, 3/4 ಅಂಶ ಬೆಂದಿರುವಂತಹ ಹಲಸಿನಕಾಯಿ ಹೋಳನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಆವಾಗಲೇ. ನೆಕ್ಸ್ಟ್ ಇನ್ನೀಗ ಮಸಾಲೆ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಆದ ನಂತರ ಇದಕ್ಕೆ ಸ್ವಲ್ಪ ಅಷ್ಟೇ ಹಳದಿ ಪೌಡ್ರನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಹಳದಿ ಪೌಡ್ರನ್ನು ತಗೊಂಡು ಹಾಕ್ತಾಯಿದ್ದೀನಿ. ಇನ್ನೀಗಾಗಲೇ ನಾವು ಮಾಡಿ ಇಟ್ಟಂತಹ ತಣ್ಣಗಾಗಿದೆಯಲ್ಲ ಕಡು ಉಪ್ಪು ನೀರು, ಅದನ್ನು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡು ಬರಬೇಕು. ಒಮ್ಮೆಲೆ ಹಾಕೋದು ಬೇಡ, ಒಮ್ಮೆ ಹಾಕಿ ಆಗಿ ಆಮೇಲೆ ಈಗ ರುಬ್ಬಿದ ನಂತರ ಮತ್ತೆ ಹಾಕ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಬೋದು ಎಷ್ಟು ಬೇಕು ಅಂತ. ಈಗಾಗಲೇ ಕಾಲು ಭಾಗದಷ್ಟು ಉಪ್ಪು ನೀರನ್ನು ಹಾಕಿ ತರಿಯಾಗಿ ರುಬ್ಕೊಂಡು ತಂದಿದ್ದೀನಿ. ಇನ್ನೂ ಕೂಡ ಉಪ್ಪು ನೀರು ಹಿಡಿಸುತ್ತೆ ಇದಕ್ಕೆ, ಅದಕ್ಕಾಗಿ ಬಾಕಿ ಇರುವಂತಹ ಉಪ್ಪು ನೀರನ್ನು ಕೂಡ ಹಾಕ್ಕೊಂಡು ರುಬ್ಕೊಂಡು ತರ್ತೀನಿ. ತುಂಬ ನುಣ್ಣಗಾಗಬೇಕಿದು, ಅಲ್ಲಿ ತನಕ ನಾವು ಉಪ್ಪು ನೀರನ್ನು ಹಾಕಿ ರುಬ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು, ತುಂಬ ನೈಸಾಗಿ ರುಬ್ಕೊಂಡು ತಂದಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ, ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೀಗ ಕಡು ಉಪ್ಪು ನೀರಲ್ಲಿ ಮಾಡಿದಂತಹ ಅಡಿಭಾಗದಲ್ಲಿ ಉಳಿದಿದೆಯಲ್ಲ ಉಪ್ಪು, ಅದನ್ನು ಈಗ ತೋರಿಸ್ತಾ ಇದ್ದೀನಿ. ಇದನ್ನು ಇನ್ನೀಗ ಬಾಕಿ ಪದಾರ್ಥಕ್ಕೆಲ್ಲ ನಾವು ಹಾಕೋದಕ್ಕೆ ಉಪಯೋಗ ಮಾಡ್ಕೊಳ್ಬೋದು. ಇನ್ನು ಹಲಸಿನಕಾಯಿ ಹೋಳುಗಳಿಗೆ ನಾವೀಗ ಆಗಲೇ ರುಬ್ಬಿಟ್ಟಂತಹ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಇನ್ನು ಮಸಾಲೆಯನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಈಗ ಹಲಸಿನಕಾಯಿ ಹೋಳುಗಳಲ್ಲೆಲ್ಲ ನಾವು ನೀರಿನ ಅಂಶ ಹಾಕಿರ್ತೀವಲ್ಲ ಬೇಯುವಾಗ, ಅದನ್ನು ಹಾಗೆಯೇ ಇಟ್ಟಿರಬೇಕು. ಅದರ ಜೊತೆಗೇ ನಾವೀಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತಿನ ದಿವಸ ನೀರು ಕಾಣ್ಬೋದು, ಆದರೆ ನಾಳೆ ದಿವಸ ತುಂಬ ಥಿಕ್ನೆಸ್ ಬರುತ್ತೆ, ಅದಕ್ಕಾಗಿ ಹಾಗೆಯೇ ಬಿಟ್ಟಿದ್ದೀನಿ ಈಗ. ಇನ್ನಿದಕ್ಕೆ ಒಗ್ಗರಣೆ ಆಗಲಿ ನಾವಿನ್ನು ಬಾಕಿ ಕರಿಬೇವು ಸೊಪ್ಪು ಏನನ್ನೂ ಹಾಕುವುದಿಲ್ಲ, ಜಸ್ಟ್ ಇಷ್ಟನ್ನೇ ನಾವು ಹಾಕಿದರೆ ಸಾಕಾಗುತ್ತೆ. ಮಸಾಲೆಯನ್ನೆಲ್ಲ ರುಬ್ಬಿ ಮಿಕ್ಸ್ ಮಾಡಿದರೆ ಉಪ್ಪಿನಕಾಯಿ ರೆಡಿಯಾಗುತ್ತೆ. ಇನ್ನು ಗಾಜಿನ ಜಾಡಿಯಲ್ಲಿ ಹಾಕಿ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಪ್ರತಿಯೊಂದು ಉಪ್ಪಿನಕಾಯಿಗೂ ಅಷ್ಟೇ ನಾವು ಪ್ಲಾಸ್ಟಿಕ್ ಬಾಟ್ಲನ್ನು ಹಾಕೋದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಇದನ್ನು ಇನ್ನು ಫ್ರಿಜ್ಜಲ್ಲಾದರೂ ಇಡ್ಬೋದು, 1 ತಿಂಗಳೆಲ್ಲ ಹಾಗೆಯೇ ಇಟ್ಕೊಂಡು ತಿನ್ಬೋದು. ಅಥವಾ ಹೊರಗಡೆ ನೀವು ಇಡ್ತೀರಿ ಅಂತಾದರೆ 1 ವಾರ ಎಲ್ಲ ಹಾಗೆಯೇ ಕೆಡದ ಹಾಗೆ ಇಟ್ಕೊಳ್ಬೋದು. ಊಟದ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ. ಮನೇಲಿ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ ನನಗೆ. ಎಳೆಯ ಹಲಸಿನಕಾಯಿ ಸಿಕ್ಕಿದರೆ ಮಾತ್ರ ಹೀಗಿರುವ ಉಪ್ಪಿನಕಾಯನ್ನು ಮಾಡಿ, ತುಂಬ ಬೆಳೆದಿರುವಂಥದ್ರಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ.
ಎಳೆಯ ಹಲಸಿನಕಾಯಿಂದ ಯಾವ ಥರ ಉಪ್ಪಿನಕಾಯಿ ಮಾಡೋದು ಅಂತ ನೋಡ್ಕೊಂಡು ಬಂದಿದ್ದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ಥರ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ಹಾಕಿರುವಂತಹ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.